ಈಗ ಇತ್ತೀಚೆಗಂತೂ ಈ ಬಿಡದಿ ಬಡಿದಾಟ ಯಾಕೋ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಯಾರಿಗೆ? ರಾಜಕಾರಣಿಗಳಿಗೆ. ಎಲ್ರಿಗೂ ಅಂತ ಹೇಳಿದ್ದ ಅರ್ಥ ರಾಜಕಾರಣಿಗಳ ವಿಚಾರಕ್ಕೆ ಮಾತ್ರ. ಬಿಡದಿ ಟೌನ್ಶಿಪ್ ಕಡೆಗೂ ಎಚ್ಚೆತ್ತ BJP ನಾಯಕರು. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರು ಅಷ್ಟಾಗಿ ಯಾಕೋ ಸೌಂಡ್ ಮಾಡ್ತಾ ಇರಲಿಲ್ಲ ಅಂಥೇಳಿ ಅಶ್ವವೇಗ ನ್ಯೂಸ್ ಕೂಡ ಧ್ವನಿ ಎತ್ತಿತ್ತು. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಅನ್ನೋ ಥರದಲ್ಲಿತ್ತು ವಾತಾವರಣ. BJP ನಾಯಕರು ಆಯ್ತಪ್ಪ ನಮ್ಮದು ಒಂದು ಕೂಗಿರಲಿ ಅಂತೇಳಿ ಹೋದಂಗೆ ಕಾಣ್ತಾ ಇದೆ. ಬಿಡದಿ ಟೌನ್ಶಿಪ್ ನೆಪ ರಾಜ್ಯ BJP ನಾಯಕರ ಒಂದು ಯುನಿಟಿ ಶೋ, ಒಗ್ಗಟ್ಟಿನ ಶೋ. ಜೊತೆಯಲ್ಲಿ ಅಶೋಕ್, ವಿಜೇಂದ್ರ, ಛಲವಾದಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಬಿಡದಿ ತೋಟ, ಗದ್ದೆ, ರೇಷ್ಮೆ ಮನೆ, ಹಾಲಿನ ಡೈರಿಯಲ್ಲಿ BJPಗರೆಲ್ಲ ಸುತ್ತಾಡ್ತಿದ್ದಾರೆ. ಈಗ ಸುತ್ತಾಡ್ತಿದ್ದಾರೆ ಅಂದರೆ ಏನೋ ಪಿಕ್ನಿಕ್ ಹೋಗಿದ್ದಾರೆ ಅಂತ ಹೇಳ್ತಾ ಇಲ್ಲ. ರೈತರು, ಹೈನುಗಾರರ ಕಷ್ಟ ಸುಖ ಆಲಿಸಿದ್ದಾರೆ BJP ನಾಯಕರು. ವಿಜೇಂದ್ರ, ಅಶೋಕ್ಗೆ ಮತ್ತು ಅಶೋಕ್ ಅವರಿಗೆ ಸಂಸದ ಮಂಜುನಾಥ್ ಅವರು ಕೂಡ ಇಲ್ಲಿ ಸಾಥ್ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಓಕೆ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ GBIT ಬೆಂಗಳೂರಿನ ಈ ಜನದಟ್ಟಣೆಯ ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಜಾಗ ಬೇಕು, ಅನುಕೂಲ ಆಗಬೇಕು. ಅದು ಈಗ ಬೆಂಗಳೂರು ದಕ್ಷಿಣ ಅಂತ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿಯ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅದು ಬಿಡದಿ ಟೌನ್ಶಿಪ್. ಮತ್ತು ದೇಶದಲ್ಲೇ ಒಂದು AI ಚಾಲಿತ ನಗರ ಆಗಬೇಕು ಅನ್ನುವ ಯೋಜನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ದಿಸ್ ಇಸ್ AI ಎರಾ. ಹಾಗಾಗಿ ಅಲ್ಲಿ ಕೈಗಾರಿಕೆಗೆ ಸಂಬಂಧಪಟ್ಟಂಗಿರ್ಬೋದು, ITBTಗೆ ಸಂಬಂಧಪಟ್ಟಂಗಿರ್ಬೋದು, ಎಲ್ಲ ರೀತಿಯಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲಿ? ಬಿಡದಿ ಟೌನ್ಶಿಪ್ ಯೋಜನೆಯ ಅಡಿಯಲ್ಲಿ. ಅದಕ್ಕೇನು ಬೇಕು? ಜಾಗ ಬೇಕು. ಜಾಗ ಅಂದರೆ ಏನು? ಫಲವತ್ತಾದ ಭೂಮಿನೇ ಬೇಕಾ ಅನ್ನೋದು ಈಗ ಅಲ್ಲಿಯ ಜನರ ಮತ್ತು ರಾಜ್ಯದ ರೈತರ ಪರವಾಗಿ ಅನೇಕರು ಅಲ್ಲಿ ಹೋರಾಡ್ತಾ ಇದ್ದಾರೆ. ಈಗ ಇಲ್ಲಿ ಹೋರಾಟವನ್ನು ನೋಡ್ತಾ ಇದ್ದೀರಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಅಶೋಕ್ ಇದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ, ವಿಜೇಂದ್ರ ಇದ್ದಾರೆ, ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಜೊತೆಗೆ ಸಂಸದ ಮಂಜುನಾಥ್ ಅವರು ಕೂಡ ಇದ್ದಾರೆ. ಅಂದ್ರೆ ಹೌದಾ, ನಾವು ಒಗ್ಗಟ್ಟಿಲ್ವಾ, ನಮ್ದು ಧ್ವನಿ ಬೇಕಾ ಇದಕ್ಕೆ ಅಂತೇಳಿ JDS ಒಬ್ಬರೇ ಅಲ್ಲ, JDS ಜೊತೆಗೆ BJP ನಾಯಕರು ಇದ್ದಾರೆ. ನಮ್ದು ಅಸ್ತಿತ್ವ ಇದೆ, ಇಲ್ಲಿ ಒಗ್ಗಟ್ಟಿದೆ ಅಂತ ರಾಜಕಾರಣಕ್ಕೆ ಅಲ್ಲಿ ಒತ್ತು ನಡೀತಾ ಇದೆ. ಇಷ್ಟೇ ವಿಚಾರ. ಈಗ ಏನಂದ್ರೆ ರಾಜಕಾರಣ ಮಾಡಬೇಕು. ಯಾವುದಾದ್ರೂ ಯೋಜನೆ, ಏನಾದರೂ ಯೋಜನೆ ಆಗ್ತಾ ಇದ್ರೆ ಇದು ಹೆಂಗೆ ಖಂಡಿಸ್ಬೇಕು, ಹೆಂಗೆ ಲೋಪದೋಷಗಳನ್ನು ಹುಡುಕಬೇಕು, ಹೆಂಗೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸೀಟ್ಗಳನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏರಿಸಿಕೊಳ್ಬೇಕು ಅನ್ನೋದೊಂದು ಲೆಕ್ಕಾಚಾರ ಇರುತ್ತೆ. ಮತ್ತು ಸುಮ್ಮನೆ ಮಾಡೋಕ್ಕಾಗತ್ತಾ? ಜನರ ಹಿತಾಸಕ್ತಿಯ ಒಂದು ನೆಪದಲ್ಲಿ ಬರಲೇಬೇಕಲ್ವಾ? ಸೊ ಹಾಗಾಗಿ BJP ಅವರದ್ದು ಒಂದು ರೀತಿ ಡಬಲ್ ಸ್ಟ್ಯಾಂಡರ್ಡ್ ಅನ್ನುವ ನಿಟ್ಟಿನಲ್ಲಿ ಅನೇಕ ನಾಯಕರು ಪ್ರಶ್ನೆ ಮಾಡ್ತಾಯಿದ್ರು. ಇತ್ತೀಚೆಗೆ ರವಿಕೃಷ್ಣ ರೆಡ್ಡಿ ಅವರು ಕೂಡ ಹೇಳ್ತಾಯಿದ್ರು, KRSನ ನಾಯಕರು ನಮಗೆ ದೂರವಾಣಿ ಸಂಪರ್ಕದಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದರು. ಅವರು ಏನಂತ, ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ, ಸುಮ್ಮನೆ ನೀ ಹತ್ತಂಗೆ ಮಾಡು, ನಾವು ನಾಲ್ಕಂಗೆ ಮಾಡ್ತೀವಿ, ತೂಗ್ದಂಗೆ ಮಾಡ್ತೀವಿ, ಇವರೆಲ್ಲ ಒಳಗೆ ಏನೋ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಥರದಲ್ಲೆಲ್ಲ ಮಾತನಾಡಿದರು. ಯಾರು ಮಿತ್ರರೋ ಯಾರು ಶತ್ರುಗಳೋ ಅಲ್ಲ, ಒಟ್ಟಿನಲ್ಲಿ ರಾಜ್ಯ ಸರ್ಕಾರ, ಅದರಲ್ಲೂ DK ಶಿವಕುಮಾರ್ ಅವರಿಗೆ ಇದೊಂದು ರೀತಿ ಪ್ರತಿಷ್ಠೆಯ ಯೋಜನೆ ಆಗಿರೋಂಗೆ ಕಾಣ್ತಾ ಇದೆ. ದಿಸ್ ಇಸ್ ದ ವಾರ್ ಬಿಟ್ವೀನ್ DK ವರ್ಸಸ್ HDK ಅನ್ನುವ ಥರದಲ್ಲಿ ಪೋರ್ಟ್ರೇ ಆಗ್ತಾ ಇರುವಾಗ, ಮತ್ತು ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದಾಗ ಇದು ಕೂಡ ಬರುತ್ತೆ. ನಮ್ಮದೇ ಕ್ಷೇತ್ರ ರೀ, ನಾವು ಹೆಂಗೆ ಡೆವಲಪ್ಮೆಂಟ್ ಮಾಡ್ತೀವಿ ನೋಡಿ ಅಂತ ತೋರಿಸ್ಬೇಕಾಗಿದೆ. ಹಾಗಾಗಿ ಇದರಲ್ಲಿ ರೈತರು ಬಲಿಪಶು ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ಹಿತವನ್ನು ಬಯಸೋರು ರೈತರ ಜೀವನ ಬಲಿಯಾಗಬಾರ್ದು, ಅವರ ಬದುಕು ಹಸನಾಗಿರಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗಿ ಮಾತನಾಡಿಸಿದಾಗ ಅಶ್ವವೇಗ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ ಕೂಡ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಿಂಗಿರುವಾಗ ಇಲ್ಲಿ ಓಕೆ, ಕಷ್ಟ ಸುಖ ಏನೋ ಯೋಚನೆ ಮಾಡ್ತಾ ಇದ್ದಂಗೆ ಕಾಣ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಯಾಕಂದ್ರೆ ಒಂದು ಕಡೆ ಸೇರಿದ್ದಾರೆ. ಇದೆಲ್ಲ ರೇಷ್ಮೆಗೆ ಸಂಬಂಧಪಟ್ಟಂಗೆ ಅಲ್ಲಿ ರೇಷ್ಮೆ ಹುಳುಗಳನ್ನು ನೋಡ್ಬೋದು, ರೇಷ್ಮೆ ಸಂಸ್ಕರಣೆ. ಯಾಕಂತ ಹೇಳಿದ್ರೆ ಬಿಡದಿ ರಾಮನಗರ ಅಂತ ಹೇಳಿದ ತಕ್ಷಣ ನಮಗೆ ಸಿಲ್ಕ್ ನೆನಪಾಗುತ್ತೆ. ಕೋಲಾರ ಅಂದರೆ ಸಿಲ್ಕು ಮಿಲ್ಕು ಅಂತ ಹೇಳ್ತೀವಿ, ಇಲ್ಲಿ ಸಿಲ್ಕ್ ಬಹಳ ಪಾಪ್ಯುಲರ್. ಹಾಗಾಗಿ ಇಲ್ಲಿ ಇಷ್ಟೆಲ್ಲ ಸಂಪದ್ಭರಿತವಾದಂಥ ಒಂದು ಪ್ರದೇಶ ಇರುವಾಗ
ಆ ಮಣ್ಣಿಗೆ ಅದರದೇ ಆದಂಥ ತಾಕತ್ತಿರುವಾಗ ಅಂಥ ನೆಲದಲ್ಲಿ ಇವರು ಏನೋ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಹೌ ಫೇರ್ ಇಟ್ ಈಸ್ ಅನ್ನೋದು ಒಂದು ಪ್ರಶ್ನೆ. ಈಗ ಕಾಂಗ್ರೆಸ್ನವರು ಕೂಡ ಪ್ರತಿಯಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮೊದಲ ಬಾರಿ ಆಗ ಏನು ಮಾಡಿದರು, ಅದಕ್ಕೆ ಮುಂದಾಗಿದ್ರಲ್ಲ ಈ ಯೋಜನೆಗೆ, ಯಾಕೆ ಸಡನ್ ಅಂತ ಕೈ ಬಿಟ್ಟರು, ದಿಢೀರಂತ ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅವಾಗ ಅನ್ನೋ ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಅವ್ರದ್ದೇ ಆದಂಥ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಪರ ವಿರೋಧದ ಚರ್ಚೆ ದೊಡ್ಡ ಮಟ್ಟದಲ್ಲಿ ಜೋರಾಗಿದೆ. ಆದರೆ ವಾಸ್ತವಾಂಶದಲ್ಲಿ ಬಹುತೇಕ ಮಂದಿ, ಬಹುಪಾಲು ಮಂದಿ, ರೇಷಿಯೋ ಅಂತ ನೋಡಿದಾಗ ಅತಿ ಹೆಚ್ಚು ಜನರಿಗೆ, ರೈತರಿಗೆ ಈ ಯೋಜನೆ ಬೇಡದೇ ಇರೋದು ಗೊತ್ತಾಗ್ತಾ ಇದೆ. ಇದನ್ನು ಹ್ಯಾಕ್ ಕನ್ವಿನ್ಸ್ ಮಾಡ್ತಾರೆ, ಬರೀ ದುಡ್ಡು ಒಂದೇ ಕೊಡೋದು ವ್ಯವಹಾರ ಅಷ್ಟೇ ಅಲ್ಲ, ಇಲ್ಲಿ ಪ್ರಕೃತಿಯ ಒಡಲನ್ನು ಬಗೆದು ಅಭಿವೃದ್ಧಿ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ದೇಶದಲ್ಲೇ ಮುಂಚೂಣಿಯಲ್ಲಿರಬೇಕು, ಬೆಂಗಳೂರಿನ ಜನತೆಗೆ ಅನುಕೂಲ ಆಗಬೇಕು ಎಲ್ಲ ಆಯಾಮಗಳಲ್ಲಿ ಅಂಥೇಳಿ. ನಿಮ್ಮ ಯೋಜನೆ ಕರೆಕ್ಟು, ಆದರೆ ಆನ್ ವಾಟ್ ಕಾಸ್ಟ್, ಆನ್ ವಾಟ್ ಗ್ರೌಂಡ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದು ನಮ್ಮ ಸ್ಟ್ಯಾಂಡ್.